ಹಲೋ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ಇವಾಗ ತಾನೇ ಸುಜಾತ ಅಂತೇಳಿ ಒಬ್ಬರು ತಮ್ಮ ಒಂದು ಡೀಟೇಲ್ಸ್ನ ಶೇರ್ ಮಾಡಿದ್ದಾರೆ. ತನ್ನ ಯಜಮಾನ ಅಪಘಾತದಲ್ಲಿ ಒಂದು ನಿಧನ ಹೊಂದಿದ್ದಾರೆ ಅಂತೇಳಿ ಈ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಬನ್ನಿ ಇವರ ಒಂದು ಕಂಪ್ಲೀಟ್ ಮಾಹಿತಿ ತಿಳಿಸ್ತಾ ಹೋಗ್ತೇನೆ. ಹಾಗೆಯೇ ತಮ್ಮ ಒಂದು ಜೀವನದಲ್ಲಿ ಯಾರಿಗಾದರೂ ಒಂದು ಬಾಳು ಕೊಡುವ ಒಂದು ನಿರ್ಧಾರದಲ್ಲಿದ್ದರೆ ಖಂಡಿತವಾಗಲೂ ಇವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ನೇಹಿತರು ನೋಡಿ, ಇವರ ವಯಸ್ಸು 38ರ ಒಂದು ಪ್ರಾಯ. ಸಮಸ್ಯೆ ಹೀಗಿದೆ: ಆಸ್ತಿ ಮತ್ತು ಇವಳ ಒಂದು ತೂತಿನ ಒಂದು ಸುಖ ಕೊಡುವರು ಯಾರೂ ಇಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ. ಬಯಕೆ ಹೊಲದಲ್ಲಿ ಒಂಟಿ ಮನೆ ಇದೆ, ಅಲ್ಲಿ ಪ್ರತಿದಿನ ಬಂದು ಕೈದು ಹೋಗುವಂಥ ಒಬ್ಬ ಪರ್ಸನ್ ಯಾರಾದರೂ ಇದ್ದರೆ ಬರಬಹುದು ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಇವತ್ತು ಒಬ್ಬರು ಲಕ್ನೋದಿಂದ ಒಂದು ಕಾರ್ ಸೆಲ್ಲಿಂಗ್ನ ಕೂಡ ಇಟ್ಟಿದ್ದಾರೆ. ಸೊ ಯಾರಿಗಾದರೂ ಒಂದು ಸೆಕೆಂಡ್ಸ್ ಒಂದು ಮರ್ಸಿಡೀಸ್ ಬೆಂಜ್ ಏನಾದರೂ ಪರ್ಚೇಸ್ ಮಾಡೋ ಒಂದು ಪ್ಲ್ಯಾನಿಂಗಲ್ಲಿದ್ದರೆ ಖಂಡಿತವಾಗ್ಲೂ ಇವರ ಒಂದು ವಿತ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ಇದೆ. ಸೊ ಅವರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಈ ಒಂದು ಕಾರ್ನ ಕೂಡ ಪರ್ಚೇಸ್ ಮಾಡ್ಬೋದು ಅಂತೇಳಿ ಹೇಳ್ತಾ ಹೋಗ್ತಿದ್ದೇನೆ. ಸೊ ನೋಡಿ, 2014 ಮಾಡೆಲ್ ಕೂಡ ಆಗಿರುತ್ತೆ, ಮರ್ಸಿಡೀಸ್ ಬೆಂಜ್ ಸಿ ಕ್ಲಾಸ್ ಕಾರ್ ಅಂತೇಳಿ. ಸೊ ಈ ಒಂದು ಕಾರ್ನ ಒಂದು ಕಂಪ್ಲೀಟ್ ರಿವ್ಯೂ ಕೂಡ ನಿಮಗೆ ಕೊನೆಯದಾಗಿ ತಿಳಿಸ್ತಾ ಹೋಗ್ತೇನೆ. ಸ್ನೇಹಿತರು ನೋಡಿ, ಈಕೆ ಒಂದು ನಿರ್ಧಾರ ಮತ್ತು ಮುಖ್ಯ ಕಾರಣಗಳು ಹೀಗಿದೆ: ನಮ್ಮ ಮನೆಯಲ್ಲಿ ತುಂಬ ಪ್ರೀತಿಯಿಂದ ಒಂದು ಬೆಳೆಸಿದ್ದರು, ಅದಕ್ಕೆ ಜಾಸ್ತಿ ಓದಲು ಬಿಡಲಿಲ್ಲ. ಸ್ವಂತ ಅತ್ತೆ ಮಗ ಅಂತೇಳಿ ಕೊಟ್ಟು ಮದುವೆ ಮಾಡಿದರು. ಸಣ್ಣ ವಯಸ್ಸಿನಲ್ಲೇ ಒಳ್ಳೆಯ ಒಂದು ಸುಖ ಕೂಡ ಕಂಡೆ, ಆದರೆ ಮಗು ಆಗಲಿಲ್ಲ. ಅದಕ್ಕೆ ತುಂಬಾ ಒಂದು ಬೇಜಾರು ಕೂಡ ಇತ್ತು. ಗಂಡ ಅಚಾನಕವಾಗಿ ತೀರಿಕೊಂಡ, ಈಗ ಚಪಾತಿಯ ಒಂದು ಕಷ್ಟ ನೋಡೋಕೆ ಆಗುತ್ತಿಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದಿಷ್ಟು ತಮ್ಮ ಒಂದು ಕಷ್ಟ ಆಗಿರ್ತದೆ. ಹಾಗೆಯೇ ಒಮ್ಮೆ ಈ ಥರ ಒಂದು ಸುಖ ಕೊಡುವಂಥ ಒಬ್ಬ ಗಂಡಿನ ಜೊತೆ ಮಲಗುವ ಒಂದು ಆಸೆ ಕೂಡ ಆಗ್ತಿದೆ ಅಂತೇಳಿ ಬಯಕೆ ಇತ್ತಂತೇಳಿ ಹೇಳ್ಕೊಂಡಿದ್ದಾರೆ. ನನಗೆ ಮಾಡಲು ಬರಬೇಕಾದ್ರೆ ಯಾವುದೇ ಒಂದು ಬೈಕ್ ತೊಗೊಂಡು ಬರಬಾರ್ದು, ಯಾಕಂದರೆ ಅಲ್ಲಿ ಬೈಕ್ ತೊಗೊಂಡು ಬಂದರೆ ಎಲ್ರಿಗೂ ಕೂಡ ಗೊತ್ತಾಗುತ್ತೆ. ಕಾರಲ್ಲಿ ಬಂದರೆ ಯಾರಿಗೂ ಕೂಡ ಸಂಶಯ ಬರಲ್ಲ. ನಮ್ಮ ಮನೆಯವರು ಯಾರೋ ಬಂದಿದ್ದಾರೆ ಅಂತೇಳಿ ಯಾರೂ ಕೂಡ ಕೇಳಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ. ರಾತ್ರಿ ಎಲ್ಲ ನಿದ್ದೆಗೆಟ್ಟು ಚಪಾತಿಯ ಒಂದು ಚಟ ತೀರಿಸಿಕೊಂಡು ತೂತು ಚೀಪಿ ಒಳ್ಳೆಯ ಒಂದು ಮಜಾ ಕೊಟ್ಟರೆ ನಿಮಗೆ 50,000 ತನಕ ಒಂದು ಹಣದ ಸಹಾಯ ಕೂಡ ಮಾಡ್ತೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಹಾಗೆಯೇ 2014 ಮಾಡೆಲ್ ಏನು ಹೇಳಿದ್ರಲ್ಲ, ಈ ಒಂದು ಮರ್ಸಿಡೀಸ್ ಬೆಂಜ್ನ ಒಂದು ಕಾರ್ ರಿವ್ಯೂ ಕೂಡ ನೋಡಿಕೋದ್ರೆ ಸೆಲ್ಲರ್ ಪ್ಲೇಸ್ ಹೇಳಿದ್ರು ಲಕ್ನೋ ಅಂತೇಳಿ, ಮತ್ತು ಫ್ರಂಟ್ ರಿವ್ಯೂ ಕೂಡ ಹೀಗಿದೆ, ಮತ್ತು ಅವರ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ಇದೆ. ಸೊ ಇದರ ಒಂದು ಮ್ಯಾನುಫ್ಯಾಕ್ಚರ್ ಡೇಟ್ ಹೇಳಿದೆ. ಹಾಗೆಯೇ ಇದರ ಒಂದು ಪ್ರೈಸ್ ಬಂದುಬಿಟ್ಟು 12,09,000 ತನಕ ಇದರ ಒಂದು ಪ್ರೈಸ್ ಕೂಡ ಆಗಿರ್ತದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಕಿಲೋಮೀಟರ್ ರನ್ನಿಂಗ್ ಆಗಿರೋದು 75,000 ಕಿಲೋಮೀಟರ್ ಕೂಡ ಹೋಗಿರುತ್ತೆ. ಫ್ಯೂಲ್ ಟೈಪ್ ಡೀಸೆಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಆಟೋಮೆಟಿಕ್ ಇರುತ್ತೆ, ಮತ್ತು 7 ಗೇರ್ ಹೊಂದಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಮತ್ತು ಓನರ್ಶಿಪ್ ಬಂದುಬಿಟ್ಟು ಸೆಕೆಂಡ್ ಓನರ್ ಆಗಿರ್ತಾರೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಇನ್ಶೂರೆನ್ಸ್ ಆಲ್ರೆಡಿ ಒಂದು ಚಾಲ್ತಿಯಲ್ಲಿ ಕೂಡ ಇದೆ, ಮತ್ತು RTO ಕೂಡ ಇನ್ನು ರಿಜಿಸ್ಟರ್ ನೀವೇ ಕೂಡ ಮಾಡ್ಕೊಂಡು ಹೋಗ್ಬೋದು. ಮತ್ತು ರಿಜಿಸ್ಟ್ರೇಷನ್ ಟೈಪ್ ಇಂಡಿವಿಜುವಲ್ ಆಗಿರುತ್ತೆ. ಕಲರ್ ನಿಮಗೆ ಸಿಲ್ವರ್ ಇದೆ ಏನು ನೋಡ್ತಿದ್ರಲ್ಲ, ಇದೇ ಒಂದು ಕಲರ್ ಕೂಡ ಅಂತೇಳಿ ಮಾಹಿತಿಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಕಾರ್ನ ಒಂದು ಒಳಗಡೆ ಒಂದು ಸೀಟ್ ಕೂಡ ಹೀಗಿದೆ, ಮತ್ತು ಫ್ರಂಟಲ್ಲಿ ಈ ರೀತಿಯಾಗಿರುತ್ತೆ, ಮತ್ತು ಸನ್ ರೂಫ್ ಕೂಡ ಇದೆ ಅಂತೇಳಿ ಈ ಒಂದು ಮಾಹಿತಿಲಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಡ್ಯಾಶ್ಬೋರ್ಡ್ ಕೂಡ ತುಂಬಾ ಒಂದು ಚೆನ್ನಾಗಿದೆ, ಮತ್ತು ಕಾರು ನೋಡ್ಲಿಕ್ಕೆ ಮಾತ್ರ ತುಂಬಾ ಒಂದು ಜಬರ್ದಸ್ತ್ ಒಂದು ಕಾರ್ ಅಂತೇಳಿ ಹೇಳ್ಬೋದು. ಇದಿಷ್ಟು ಅವರ ಒಂದು ಮಾಹಿತಿಯಾಗಿರುತ್ತದೆ. ಮಾಹಿತಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಮತ್ತು ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.